ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಒಂದು ಹುಡುಗಿ ಶಬರಿಮಲೆಗೆ ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾಳೆ. ಅವ್ರ ತಂದೆ ಅವಳನ್ನ ಶಬರಿಮಲೆಗೆ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋ ಕಥೆಯನ್ನ ಸಖತ್ ಇಂಟ್ರೆಸ್ಟಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಜೊತೆ ಹೇಳಿದ ಚಿತ್ರನೇ ಮಾಳಿಕಾಪುರಂ. 2022ರಲ್ಲಿ ರಿಲೀಸ್ ಆಗಿದ್ದ ಮಲಯಾಳಂ ಅಡ್ವೆಂಚರ್ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ 8ನೇ ಶತಮಾನದಲ್ಲಿ ಪಂದಲ ರಾಜವಂಶಕ್ಕೆ ಸೇರಿದವರು ತಿರುಮಲ ನಾಯಕರ ಜೊತೆ ಯುದ್ಧ ಮಾಡಿ ಅಚ್ಚನ್ ದೇವಸ್ಥಾನದ ದಾರಿಯಲ್ಲಿ ಪಂಡಲಂ ಅನ್ನೋ ಜಾಗಕ್ಕೆ ಬಂದ್ರು. ಅವ್ರ ಕುಲದೈವ ಆಗಿದ್ದ ಮಧುರೈ ಮೀನಾಕ್ಷಿ ಅಮ್ಮನ್ ಶಿಲೆಯನ್ನ ಜೊತೆಲೆ ತಗೊಂಡು ಬಂದ್ರು. ಅರಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರಿಂದ ಮೀನಾಕ್ಷಿ ಅಮ್ಮ ಅವರಿಗೆ ಮಾಳಿಕಾಪುರದ ಅಮ್ಮ ಅಂತ ಕೂಡ ಕರೀತಾರೆ. ನಂತರ ರಾಜವಂಶಕ್ಕೆ ಸೇರಿದವರು ಅವ್ರ ಕುಲದೈವ ಆಗಿದ್ದ ಅಯ್ಯಪ್ಪ ಸ್ವಾಮಿಗೆ 18 ಮೆಟ್ಲು ಕಟ್ಟಿ ಸುತ್ತ ಇರುವ 18 ಬೆಟ್ಟಗಳನ್ನ ಕಾಯುವ ಅಯ್ಯಪ್ಪನಿಗೆ ದೇವಸ್ಥಾನ ಕಟ್ಟಿದ್ರು. ಪ್ರತಿ ವರ್ಷ ಲಕ್ಷಗಟ್ಲೆ ಭಕ್ತರು ಮಾಲೆ ಹಾಕೊಂಡು ಶಬರಿಮಲೆಗೆ ಬರ್ತಾರೆ. ಚಿಕ್ಕ ಮಕ್ಕಳು ಅಂದ್ರೆ ಕನ್ನಿ ಸ್ವಾಮಿಗಳು ಅವರು ಕೂಡ ಮಾಲೆ ಹಾಕೊಂಡು ಬರ್ತಾರೆ. ಆತರ ಬರೋ ಹುಡುಗಿರ್ನ ಮಾಳಿಕಾಪುರಂ ಅಂತ ಕರೀತಾರೆ. ಸರಿ, ಈಗ ಕತೆ ಒಳಗಡೆ ಹೋಗೋಣ. ಕಾಡಿನ ಮಧ್ಯಭಾಗದಲ್ಲಿ ಯಾರೋ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಬಂದ ಮೇಲೆ ಬೆಟ್ಟದ ತುದಿಯಲ್ಲಿ ದೀಪ ಹಚ್ತಾರೆ. ಇವ್ರ ಹೆಸರು ಅಯ್ಯಪ್ಪ, ಚಿತ್ರದ ಹೀರೋ. ಅಷ್ಟರಲ್ಲಿ ಒಂದು ಚಿಕ್ಕ ಹುಡುಗಿಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೊಂದು ಕನ್ಸು. ಎದ್ದ ತಕ್ಷಣ ಅಯ್ಯಪ್ಪ ಸ್ವಾಮಿ ಫೋಟೋ ನೋಡ್ತಾಳೆ. ಎದುರಿಸ್ಬಿಟ್ರಲ್ಲ ಅಂತ ಅಯ್ಯಪ್ಪ ಸ್ವಾಮಿ ಜೊತೆನೆ ಮಾತಾಡ್ತಾ ಇದ್ದಾಳೆ. ಇವಳ ಹೆಸರು ಕಲ್ಲು. ಸುಂದರವಾದ ಕುಟುಂಬ, ಅಪ್ಪ ಅಮ್ಮ ಅಜ್ಜಿ. ಪಕ್ಕದ ಮನೆಯಲ್ಲಿ ಇವ್ರ ತಂದೆ ಫ್ರೆಂಡ್ ಕೂಡ ಇದ್ದಾರೆ. ಅವರಿಗೆ ಪಿಯೂಷ್ ಅನ್ನುವ ಹುಡುಗ ಇದ್ದಾನೆ. ಕಲ್ಲು ಹಾಗೂ ಪಿಯೂಷ್ ಒಂದೇ ಸ್ಕೂಲ್ ನಲ್ಲೇ ಸ್ಟಡಿ ಮಾಡ್ತಾ ಇದ್ದಾರೆ. ಕಲ್ಲುಗೆ ಅವ್ರ ತಂದೆ ಅಜಯ್ ಅಂದ್ರೆ ತುಂಬಾ ಇಷ್ಟ. ಸಂಜೆ ಸ್ಕೂಲ್ ಮುಗಿಸಿ ಮನೆಗ್ ಬರುವಾಗ ಅಪ್ಪ ಈ ವರ್ಷ ಆದ್ರೂ ಶಬರಿಮಲೆಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಅಜಯ್ ಈ ವರ್ಷ ಮುಂದಿನ ವರ್ಷ ಅಂತ ಹೀಗೇನೆ ಮುಂದೂಡ್ತಾ ಬರ್ತಾ ಇದ್ದಾರೆ. ಈ ಸಲ ಪಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಅಜಯ್ ಹೇಳ್ತಾರೆ. ಆದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ ಅಜಯ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅಜಯ್ ಗಲ್ಫ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು, ಆದ್ರೆ ಈಗ ಕೆಲ್ಸ ಇಲ್ಲ. ತುಂಬಾ ಸಾಲ ಕೂಡ ಮಾಡ್ಕೊಂಡಿರ್ತಾರೆ. ಕಲ್ಲು ಡ್ರಾಯಿಂಗ್ ಕ್ಲಾಸ್ ನಲ್ಲಿ ಅಯ್ಯಪ್ಪ ಸ್ವಾಮಿ ಚಿತ್ರನೇ ಬಿಡಿಸ್ತಾ ಇದ್ದಾಳೆ. ಸ್ಕೂಲಲ್ಲಿರೋ ಎಲ್ಲರಿಗೂ ಗೊತ್ತಿರುತ್ತೆ ಇವಳಿಗೆ ಶಬರಿಮಲೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ ಅಂತ. ಹಾಗೆ ಕಟ್ ಮಾಡಿ ಮಹಿ ಅನ್ನುವ ರೌಡಿನ ತೋರಿಸ್ತಾರೆ. ಬಡ್ಡಿಗೆ ದುಡ್ಡು ಕೊಟ್ಟಿರೋ ವ್ಯಕ್ತಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಇವನ್ನ ಕಳ್ಸಿರ್ತಾನೆ. ಬಡ್ಡಿ ಕಟ್ಟಿಲ್ಲ ಅಂತ ಮನೆಗ್ ಬಂದು ಸರಿಯಾಗಿ ಹೊಡೆದ ಮೇಲೆ ಅವ್ರ ಮನೇಲೆ ಊಟ ಮಾಡ್ತಾ ಇದ್ದಾನೆ. ಈಗ ಹೊಡ್ಸ್ಕೊಂಡು ಬಿದ್ದಿರೋನ್ಗೆ ಒಂದು ಹುಡುಗಿ ಇದ್ದಾಳೆ. ಅವಳನ್ನ ಕರೆದು ಹಾಡೇಳು ಅಂತ. ತುಂಬಾ ಹೆದರ್ಸಿದ್ರಿಂದ ಆ ಹುಡುಗಿ ಹಾಡು ಹೇಳ್ತಾ ಇದ್ದಾಳೆ. ಬರೀ ಸಾಂಗ್ ಕೇಳಿ ಎಂಜಾಯ್ ಮಾಡ್ತಾ ಇದ್ದಾನ ಅಥವಾ ಈ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾನ ಗೊತ್ತಿಲ್ಲ. ಬಡ್ಡಿಗೆ ದುಡ್ಡು ಕೊಟ್ಟಿದ್ದ ವ್ಯಕ್ತಿ ಕಾಲ್ ಮಾಡಿದಾಗ ದುಡ್ಡು ಸಿಗೋದಿಲ್ಲ. ಒಂದು ಹುಡುಗಿ ಇದ್ದಾಳೆ, ನನ್ಗೂ ಇಷ್ಟ ಆಯ್ತು, ಎತ್ಕೊಂಡ್ ಬರ್ಲಾ ಅಂತ. ಆ ಹುಡುಗಿಗೆ 8 ರಿಂದ 9 ವರ್ಷ ಅಂತ ಗೊತ್ತಾದ್ಮೇಲೆ ಸರಿ ಎತ್ಕೊಂಡು ಬಾ ಅಂತ ಹೇಳ್ತಾನೆ. ಸೊ ಈಗ ಈ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಅವ್ರ ಅಪ್ಪ ಅಮ್ಮ ಏನು ಮಾಡೋದಕ್ಕೆ ಆಗದೆ ಸುಮ್ನೆ ಇದ್ದಾರೆ. ಈ ಕಡೆ ಕಲ್ಲುಗೆ ಅವ್ರ ಅಜ್ಜಿ ಯಾವಾಗ್ಲೂ ಶಬರಿಮಲೆ ಬಗ್ಗೆ ಕತೆಗಳನ್ನ ಹೇಳ್ತಾ ಇರ್ತಾರೆ. ಅಜ್ಜಿ ಅಜಯ್ಗೆ ಹೇಳ್ತಾರೆ, ಎಷ್ಟ್ ಸಲ ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪ್ರತಿ ಸಲ ಮುಂದೂಡ್ತಾನೆ ಇದ್ದೀಯಾ, ಈ ಸಲ ಆದ್ರೂ ಕರ್ಕೊಂಡು ಹೋಗು ಅಂತ. ಅಜಯ್ ಕೂಡ ಒಪ್ಕೋತಾರೆ. ಡೈಲಿ ಸ್ಕೂಲ್ಗೆ ಹೋಗುವಾಗ ಶಬರಿಮಲೆ ಇರೋ ದಿಕ್ಕಿನ ಕಡೆ ನೋಡಿ ಕೈ ಮುಗಿತಾ ಇರ್ತಾಳೆ. ಕಲ್ಲು ಹಾಗೂ ಪಿಯೂಷ್ ಸ್ಕೂಲಿಂದ ಬರ್ತಾ ಇದ್ದಾರೆ. ಇವರಿಗೆಲ್ಲ ಒಂದು ವ್ಯಕ್ತಿನ ನೋಡಿದ್ರೆ ತುಂಬಾ ಭಯ. ಅವರು ಯಾರಂದ್ರೆ ಲೋಕಲ್ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ. ಅವ್ರನ್ನ ನೋಡಿದ್ರೆ ಇವರಿಗೆಲ್ಲ ತುಂಬಾ ಭಯ ಆಗುತ್ತೆ. ಆದ್ರೆ ಅವರು ಕಲ್ಲುನ ನೋಡಿ ಅವಳಿಗೆ ಬೊಟ್ಟಿಡೋದಕ್ಕೆ ಬಂದಾಗ ಪಿಯೂಷ್ ಅಡ್ಡ ಬಂದಿದ್ರಿಂದ ಅವನಿಗೆ ಬೊಟ್ಟಿಡ್ತಾರೆ. ಈ ಕಡೆ ಅಜಯ್ ಬ್ಯಾಂಕ್ ಹತ್ರ ಇದ್ದಾರೆ. ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು EMI ಕಟ್ಟಿಲ್ಲ. ಸೊ ಅದಕ್ಕೆ ಬ್ಯಾಂಕ್ ಇಂದ ನೋಟಿಸ್ ಬಂದಿದೆ. ಅದೇ ಬ್ಯಾಂಕ್ ಅಲ್ಲಿ ಅಜಯ್ ಫ್ರೆಂಡ್ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ. ಅವರು ಅಜಯ್ಗೆ ಹೇಳ್ತಾರೆ, ನಾನು ಹೇಗಾದ್ರೂ ಬ್ಯಾಂಕ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ನಿನ್ಗೆ ಒಂದ್ 3 ತಿಂಗಳು ಟೈಮ್ ಕೊಡಿಸ್ತೀನಿ. ಹೇಗಾದ್ರೂ ಗಲ್ಫ್ಗೆ ಹೋಗಿ ಕೆಲ್ಸ ಮಾಡ್ಕೊಂಡ್ ಬಾ, ಆಗ ಸ್ವಲ್ಪ ಹಣ ಸಿಗುತ್ತೆ. ಫ್ಯಾಮಿಲಿ ಬಿಟ್ಟು ಅಷ್ಟು ದೂರ ಹೋಗ್ಬೇಕಲ್ವಾ, ಅದು ಬೇಡ ಅಂತ ತಾನೇ ಇಲ್ಲಿಗೆ ಬಂದಿದ್ದು ಅಂತ. ಆ ಪೂಜಾರಿ ಕಾಡಲ್ಲೊಂದು ದೇವಸ್ಥಾನ ಇದೆ, ಅಲ್ಲೇ ಯಾವಾಗ್ಲೂ ಇರ್ತಾರೆ. ಪ್ರತಿ ಸಲ ಈ ಕಡೆ ಬಂದಾಗ ಅಜಯ್ ಇವ್ರ ಜೊತೆ ಮಾತಾಡಿನೇ ಹೋಗ್ತಾ ಇರ್ತಾರೆ. ಪೂಜಾರಿ ಹೇಳ್ತಾರೆ, ನಿನ್ಗೆ 8 ವರ್ಷ ಆಗಿದ್ದಾಗ ನಿಮ್ ತಂದೆ ತೀರ್ ಹೋದ್ರು, ಆಗ ಅಂತ್ಯ ಸಂಸ್ಕಾರ ಮಾಡಿದ್ದು ನಾನೇ. ಈಗ ನಿನ್ ಮಗಳಿಗೆ 8 ವರ್ಷ. ಈ ಸಲ ಆದ್ರೂ ಅವಳನ್ನ ಶಬರಿಮಲೆಗೆ ಕರ್ಕೊಂಡು ಹೋಗು, ಹರಕೆ ಬಾಕಿ ಇದೆ ಅಲ್ವಾ ಅಂತ. ಅಜಯ್ ಮನೆಗ್ ಬಂದ ತಕ್ಷಣ ನಾಳೆನೆ ಮಾಲೆ ಹಾಕೋಣ ಅಂತ ಮಗಳಿಗೆ ಹೇಳ್ತಾರೆ. ಕಲ್ಲು ಸೇರಿದಂತೆ ಎಲ್ರಿಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಪ್ಪ ಮಗಳು ಮಾಲೆ ಹಾಕ್ತಾರೆ. ಆ ಟ್ರೆಡಿಷನಲ್ ಕಪ್ಪು ಬಣ್ಣದ ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲ್ ಟೀಚರ್ಗೂ ಖುಷಿ ಆಗುತ್ತೆ. ಫೈನಲಿ ಅವಳ ಕನ್ಸು ನನ್ಸಾಗ್ತಾ ಇದೆ ಅಂತ. ಆ ಪೂಜಾರಿ ಏನು ಕೇಳಿಲ್ಲ ಅಂದ್ರೂನು ಅಜಯ್ ಅವರಿಗೆ ತಿಂಡಿ ಎಲ್ಲ ಕೊಡಿಸ್ತಾ ಇರ್ತಾರೆ. ಕಲ್ಲು ಕೂಡ ಅಷ್ಟೇ ಮಿಠಾಯಿ ತಂದು ಕೊಡ್ತಾ ಇರ್ತಾಳೆ. ಸ್ಕೂಲಲ್ಲಿ ಮೇಸ್ಟ್ರು ಟೆಸ್ಟ್ ಪೇಪರ್ ಕೊಟ್ಟು ಕಮ್ಮಿ ಮಾರ್ಕ್ಸ್ ತಗೊಂಡಿರೋರ್ಗೆ ಸರಿಯಾಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ಪಿಯೂಷ್ ಲಾಸ್ಟ್ ಟೈಮ್ ಟೆಸ್ಟ್ ನಲ್ಲಿ 3 ಮಾರ್ಕ್ ತಗೊಂಡಿದ್ದ, ಈ ಸಲ 3.5 ಬಂದಿದೆ. ಕೈ ತೋರ್ಸು ಅಂತ ಹೊಡೆಯೋದಕ್ಕೆ ಟ್ರೈ ಮಾಡಿದಾಗ, ಸರ್ ಮಾಲೆ ಹಾಕಿದ್ದೀನಿ, ಸ್ವಾಮಿ ಆಗ್ಬಿಟ್ಟಿದ್ದೀನಿ ಅಂತ. ಓ ಹೌದಾ ಸ್ವಾಮಿ, ಹಾಗಾದ್ರೆ ಹೊಡಿಬಾರ್ದು, ಸರಿ ಹೋಗ್ ಬನ್ನಿ ಅಂತ. ಆದ್ರೆ ಸ್ಕೂಲಿಂದ ಹೊರಗಡೆ ಬಂದಾಗ ಮಾಲೆ ಬಿಚ್ಚಿ ಹೇಗೆ ಯಾಮರ್ಸ್ದೆ ನೋಡ್ದ ಅಂತ.
ಕಲ್ಲು ಇದೆಲ್ಲ ತಪ್ಪಲ್ವಾ ಅಂತ ಕೇಳಿದಾಗ ಪಿಯೂಷ್ ಇವಳು ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈ ಕಡೆ ಫ್ರೆಂಡ್ಸ್ ಅಜಯ್ಗೆ ಹೇಳ್ತಾರೆ, ನೀನು ಬಡ್ಡಿಗೆ ಹೋಗಿ ಅವನ ಹತ್ರ ದುಡ್ಡು ತಗೊಂಡಿದ್ದೀಯಾ, ಅವ್ನ್ ಮೊದ್ಲೇ ಸರಿ ಇಲ್ಲ, ಹುಷಾರು ಅಂತ. ಅಷ್ಟ್ರಲ್ಲಿ ಅಜಯ್ಗೆ ಬಡ್ಡಿಗೆ ದುಡ್ಡು ಕೊಟ್ಟಿದ್ದ ವ್ಯಕ್ತಿ ಅಲ್ಲಿಗೆ ಬಂದು ಬಾ ಟೀ ಕುಡಿಯೋಣ ಅಂತ ಕರ್ಕೊಂಡು ಹೋಗಿ ಟೀ ಕುಡಿಯುವಾಗ 1 ತಿಂಗಳು ಟೈಮ್ ಕೊಡಿ, ನಿಮ್ ಸಾಲ ತೀರಿಸ್ತೀನಿ ಅಂತ ಅಜಯ್ ಹೇಳ್ತಾರೆ. ಅಷ್ಟ್ರಲ್ಲಿ ಇವನು ಅಜಯ್ ಮುಖಕ್ಕೆ ಟೀ ಚೆಲ್ಲಿ ಸರಿಯಾಗಿ ಹೊಡಿತಾ ಇದ್ದಾನೆ. ಅಜಯ್ ಅನ್ಕೊಂಡಿದ್ರು ಮಾಲೆ ಹಾಕಿರೋದ್ರಿಂದ ಇವನು ಏನು ಮಾಡಲ್ಲ ಅಂತ, ಆದ್ರೆ ಇವನು ಅದೆಲ್ಲ ಕೇರ್ ಮಾಡದೆ ಸರಿಯಾಗಿ ಹೊಡಿತಾ ಇದ್ದಾನೆ. ಇದನ್ನ ಸ್ಕೂಲ್ ಬಿಟ್ಟು ಮನೆಗೆ ಬರ್ತಿದ್ದ ಕಲ್ಲು ಹಾಗೂ ಪಿಯೂಷ್ ನೋಡಿ ಅವ್ರಿಗೆ ತುಂಬಾ ಭಯ ಆಗುತ್ತೆ. ಮಗಳಿದ್ದಾಳೆ ಅಂತ ಹೇಳಿದ್ರುನು ಇವನ್ ಬಿಡ್ತಾನೆ ಇಲ್ಲ. ಇನ್ನು 10 ದಿನದಲ್ಲಿ ಸಾಲ ತೀರಿಸ್ಬೇಕು, ಇಲ್ಲ ಅಂದ್ರೆ ಸುಮ್ನೆ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಜಯ್ಗೆ ತುಂಬಾ ಬೇಜಾರಾಗುತ್ತೆ, ಸ್ವಂತ ಮಗಳು ಮುಂದೆನೆ ಹೀಗೆಲ್ಲ ನಡೆದೋಯ್ತಲ್ಲ ಅಂತ. ಒಂದಿನ ಶಬರಿಮಲೆ ಇರೋ ದಿಕ್ಕಿನ ಕಡೆ ನೋಡ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಅಜಯ್ ಅವ್ರ ಫ್ರೆಂಡ್ಸ್ ಕಲ್ಲುನ ಸ್ಕೂಲಿಂದ ಕರ್ಕೊಂಡು ಹೋಗ್ತಾರೆ. ಮನೆ ಹತ್ರ ತುಂಬಾ ಜನ ಸೇರಿದ್ದಾರೆ. ನೋಡಿದ್ರೆ ಅಜಯ್ ತೀರ್ ಹೋಗಿರ್ತಾರೆ. ಇದ್ರಿಂದ ಕಲ್ಲು ಸೇರಿದಂತೆ ಎಲ್ರಿಗೂ ತುಂಬಾ ದುಃಖ ಆಗುತ್ತೆ. ಅಜಯ್ ಏನ್ ಮಾಡಿದ್ದಾರೆ ಅಂದ್ರೆ ಅವರು ನಿಂತಿದ್ದ ಜಾಗದಿಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಪೂಜಾರಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ. ಒಬ್ಳೆ ಮಗಳು ಅಲ್ವಾ, ಅವಳೆ ಚಿತೆಗೆ ಕೊಳ್ಳಿ ಇಡ್ಬೇಕು. ಮಾಲೆ ಹಾಕೊಂಡು ಕೊಳ್ಳಿ ಇಡೋದಕ್ಕೆ ಆಗಲ್ಲ. ಅದಕ್ಕೆ ಸ್ವಾಮಿ ಶರಣಂ ಅಂತ ಹೇಳಿ ಪೂಜಾರಿ ಆ ಮಾಲೆ ತೆಗೆದು ಕೊಳ್ಳಿ ಇಡೋದಕ್ಕೆ ಹೇಳ್ತಾರೆ. ಪಾಪ ಶಬರಿಮಲೆಗೆ ಹೋಗ್ಬೇಕು ಅನ್ನುವ ಕನ್ಸು ಕನ್ಸಾಗೆ ಉಳಿದಿದೆ. ಅದೇ ಟೈಮ್ ನಲ್ಲಿ ಒಂದು ಕನ್ಸು ಯಾರು ಇವಳನ್ನ ಓಡಿಸ್ಕೊಂಡು ಬರ್ತಿರೋ ಹಾಗೆ ಕಾಣಿಸುತ್ತೆ. ಅಷ್ಟರಲ್ಲಿ ಎಚ್ಚರಿಕೆ ಆದಾಗ ಅಜ್ಜಿ ಸಮಾಧಾನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಮನ್ ಆಗಿ ರಿಲೇಟಿವ್ಸ್ ಹೇಗೆ ನಡ್ಕೋತಾರೆ ಅನ್ನೋದನ್ನ ತೋರಿಸ್ತಾರೆ. ಅಜಯ್ ತೀರ್ ಹೋಗಿದ್ರಿಂದ ಅಜಯ್ಗೆ ಅಕ್ಕ ಒಬ್ರು ಇದ್ದಾರೆ. ಅಜ್ಜಿನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಲ ಕೊಟ್ಟಿರೋರು ಎಲ್ಲಿ ನಮ್ಮನೆ ಹತ್ರ ಬರ್ತಾರೆ ಅಂತ. ಅದೆಲ್ಲ ಏನು ತೊಂದ್ರೆ ಇಲ್ಲ, ಅಜಯ್ ಅವ್ರ ವೈಫ್ ನನ್ಗೆ ತಂಗಿ ತರ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಫ್ರೆಂಡ್ ಹೇಳ್ತಾರೆ. ನೆಕ್ಸ್ಟ್ ಡೇ ಅಜ್ಜಿ ಅಜಯ್ ಅವ್ರ ಅಕ್ಕನ ಜೊತೆ ಹೋಗ್ತಾರೆ. ಕಲ್ಲುಗೆ ಊರಿನ ಜನ ಸ್ವಲ್ಪ ಹಣದ ಸಹಾಯ ಮಾಡ್ತಾರೆ. ಈಗ ಕಲ್ಲು ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಸ್ಕೂಲ್ ಮುಗಿಸಿ ಮನೆಗೆ ಹೋಗುವಾಗ ಶಬರಿಮಲೆ ಇರೋ ದಿಕ್ಕಿನ ಕಡೆ ನೋಡ್ತಾ ನಾನು ಶಬರಿಮಲೆಗೆ ಹೋಗ್ಲೇಬೇಕು ಅಂತ ಹಠ ಹಿಡಿತಾ ಇದ್ದಾಳೆ. ಪಿಯೂಷ್ ಎಷ್ಟೇ ಹೇಳಿದ್ರುನು ಇವಳು ಕೇಳ್ತಾನೆ ಇಲ್ಲ. ಅಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು, ಆದ್ರೆ ಈಗ ಅವರು ಅಯ್ಯಪ್ಪನ ಹತ್ರನೇ ಹೋಗಿದ್ದಾರೆ ಅಂತ ಅಜ್ಜಿ ಹೇಳ್ತಿದ್ರು. ಈಗ ನನ್ನ ಯಾರ್ ಕರ್ಕೊಂಡು ಹೋಗ್ತಾರೆ? ಆಗ ಪಿಯೂಷ್ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಬಾ ಈಗ್ಲೇ ಹೋಗೋಣ, ಈಗ ಅಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರುನು ಇವಳು ಕೇಳ್ತಾನೆ ಇಲ್ಲ. ನಮ್ ಹತ್ರ ಇರುಮುಡಿ ಮಾಲೆ ಎಲ್ಲ ಇದೆ ತಾನೆ, ಬಾ ಹೋಗೋಣ ಅಂತ. ಸೊ ಹೇಗೋ ಅವನ್ನ ಕನ್ವಿನ್ಸ್ ಮಾಡ್ತಾಳೆ. ಹಾಗೇನೆ ಮನೆಯಲ್ಲಿ ಎಲ್ಲ ಅಳ್ತಾ ಇದ್ದಾರೆ. ಯಾಕಂದ್ರೆ ಕಲ್ಲು ಹಾಗೂ ಪಿಯೂಷ್ ಕಾಣಿಸ್ತಾ ಇಲ್ಲ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಇಬ್ರು ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಈ ಕಡೆ ಇವರಿಬ್ರು ಶಬರಿಮಲೆ ಕಡೆ ಹೋಗ್ತಾ ಇದ್ದಾರೆ. ಬಸ್ಸಲ್ಲಿ ಕಂಡಕ್ಟರ್ ಏನ್ ಇಬ್ರೇ ಹೊರಟಿದ್ದೀರಾ, ಮನೆಯವ್ರು ಬಂದಿಲ್ವಾ ಅಂತ. ಆಗ ಹಿಂದೆಯಿಂದ ಒಂದು ವಾಯ್ಸ್, ನಾನೇ ಅವ್ರನ್ನ ಕರ್ಕೊಂಡು ಬಂದಿರೋದು, ನಾನು ಅವ್ರಿಗೆ ಮಾಮ ಅಂತ. ಇವ್ರು ಯಾರಂದ್ರೆ ಆ ರೌಡಿ ಆಗಿರೋ ಮಹಿ. ಮಾಲೆ ಹಾಕೊಂಡೆ ಬಂದಿರೋದ್ರಿಂದ ಒಳ್ಳೆಯವರಾಗಿರ್ಬೋದು ಅಂತ ಅನ್ಕೊಂಡ್ರೆ ಕಲ್ಲು ಜೊತೆ ಇವ್ರು ಮಾತಾಡ್ತಿರೋ ರೀತಿನೇ ಸರಿ ಇಲ್ಲ. ಇವ್ರು ನೋಡ್ತಿರೋ ದೃಷ್ಟಿ ಸರಿ ಇಲ್ಲ ಅನ್ನೋದು ಪಿಯೂಷ್ಗೂ ಗೊತ್ತಾಗುತ್ತೆ. ಅದಕ್ಕೆ ಇಬ್ರು ಬೇರೆ ಸೀಟ್ ನಲ್ಲಿ ಕೂತ್ಕೋತಾರೆ. ಒಂದ್ ಕಡೆ ಬಸ್ ನಿಲ್ಲಿಸ್ತಾರೆ. ಆಗ ನಿಮ್ಗೆ ಏನಾದ್ರೂ ತಿನ್ನೋಕೆ ತರ್ಲಾ ಅಂತ ಕೇಳ್ತಾನೆ. ಬೇಡ ಅಂತ ಹೇಳ್ದಾಗ ಬಿಸ್ಕೆಟ್ ತರ್ತೀನಿ ಅಂತ ಹೇಳಿ ಬಸ್ಸಿಂದ ಇಳಿದು ಹೋಗ್ತಾನೆ. ಹೋಗಿ ಇವನ್ ಬಾಸ್ಗೆ ಕಾಲ್ ಮಾಡಿ 9 ರಿಂದ 10 ವರ್ಷ ಇರ್ಬೋದು, ಹುಡುಗಿ ಚೆನ್ನಾಗಿದ್ದಾಳೆ, ಎತ್ಕೊಂಡ್ ಬರ್ಲಾ ಅಂತ. ಅವನು ಕೂಡ ಸರಿ, ನೀನು ಮಾಲೆ ಹಾಕಿದ್ದೀಯ ಅಲ್ವಾ, ಮತ್ತೆ ಹೇಗೆ ಕಿಡ್ನಾಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಇವನು ನಾನು ಮಾಲೆ ಹಾಕಿರೋದೆ ಈ ರೀತಿ ಕನ್ನಿ ಸ್ವಾಮಿಗಳನ್ನ ಕಿಡ್ನಾಪ್ ಮಾಡೋದಕ್ಕೆ, ನೀನೇನು ಚಿಂತೆ ಮಾಡಬೇಡ, ಎಲ್ಲ ನಾನ್ ನೋಡ್ಕೊಳ್ತೀನಿ ಅಂತ. ಮತ್ತೆ ಬಸ್ಸಲ್ಲಿ ಕೂತ್ಕೊಂಡು ಇವರಿಬ್ಬರನ್ನೇ ನೋಡ್ತಾ ಇದ್ದಾನೆ. ಇನ್ನೇನು ಬಸ್ ಹೊರಡಬೇಕು ಅನ್ನುವಾಗ ಬಸ್ ನಿಲ್ಸಿ ಅಂತ ಇರುಮುಡಿ ಎತ್ಕೊಂಡು ಒಬ್ರು ಓಡ್ ಬರ್ತಾರೆ. ಯಾರು ಅಂತ ನೋಡಿದ್ರೆ ಕಲ್ಲು ಕನ್ಸಲ್ಲಿ ಒಬ್ರು ಬಂದಿರ್ತಾರೆ ಅಲ್ವಾ, ಅದೇ ತರನೇ ಇವರು ಕೂಡ ಇದ್ದಾರೆ. ಅದಕ್ಕೆ ಕಲ್ಲು ಆಶ್ಚರ್ಯದಿಂದ ಅವ್ರನ್ನೇ ನೋಡ್ತಾ ಇದ್ದಾಳೆ. ಬಸ್ ಹತ್ತಿದ್ಮೇಲೆ ಏನು ಇಬ್ರೇ ಬಂದಿದ್ದೀರಾ ಅಂತ ಕೇಳಿದಾಗ ಮಹಿ ನಾನು ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ. ಬಸ್ ಒಂದ್ ಕಡೆ ಬ್ರೇಕ್ ಡೌನ್ ಆಗಿ ನಿಂತು ಬಿಡುತ್ತೆ. ಬೇರೆ ಬಸ್ ಅಲ್ಲಿ ಹೋಗೋದಕ್ಕೆ ಹೇಳ್ತಾರೆ. ಎಲ್ರು ಹೋಗ್ತಾರೆ, ಆದ್ರೆ ಇವರಿಬ್ರು ಮಾತ್ರ ಅಲ್ಲೇ ಇದ್ದಾರೆ. ಕಲ್ಲು ಇವ್ರ ಹತ್ರ ನೀವು ನನ್ನ ಶಬರಿಮಲೆಗೆ ಕರ್ಕೊಂಡು ಹೋಗ್ತೀರಾ ಅಂತ. ನಿಮ್ ಮಾಮ ಇದ್ದಾರೆ ಅಲ್ವಾ ಅಂತ ಕೇಳಿದಾಗ ಅವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ. ಸರಿ ಬಿಡಿ, ನಾನ್ ಕರ್ಕೊಂಡು ಹೋಗ್ತೀನಿ. ಸೊ ಕನ್ನಿ ಸ್ವಾಮಿಗಳಿಗೆ ಇವರೇ ಗುರುಸ್ವಾಮಿ. ಅವ್ರ ತಂದೆ ಹೇಗ್ ತೀರ್ ಹೋದ್ರು, ಇವಳಿಗೆ ಶಬರಿಮಲೆಗೆ ಹೋಗೋ ಆಸೆ ಇರೋದು, ಅದಕ್ಕೋಸ್ಕರನೇ ಇಷ್ಟು ದೂರ ಬಂದಿರೋ ವಿಷಯನ ಹೇಳ್ತಾಳೆ. ಆಗ ಇವರು ಸರಿ ನಾನ್ ನೋಡ್ಕೊಳ್ತೀನಿ ಅಂತ ಇಬ್ಬರನ್ನ ಕರ್ಕೊಂಡು ಬೇರೆ ಬಸ್ ಹತ್ತೋದಕ್ಕೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಮಹಿ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಬಸ್ ಹತ್ತುವಾಗ ಆ ಮಕ್ಕಳನ್ನ ನಾನ್ ನೋಡ್ಕೋತೀನಿ, ನಾನೇ ಅವ್ರಿಗೆ ಗುರುಸ್ವಾಮಿ ಅಂತ.
ಮಹಿಗೆ ತುಂಬಾ ಕೋಪ ಬರುತ್ತೆ. ಬಸ್ ಹೊರಡುವಾಗ ಮಹಿ ಕಲ್ಲು ಫೋಟೋ ತೆಗೆದು ಅವನ್ ಬಾಸ್ಗೆ ಕಳಿಸಿ ರೇಟ್ ಫಿಕ್ಸ್ ಮಾಡ್ತಾನೆ. ಪೊಲೀಸ್ ಒಂದು ಬಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಊಟಕ್ಕೆ ಬಸ್ ನಿಲ್ಲಿಸಿದಾಗ ಇಬ್ರಿಗೂ ಗುರುಸ್ವಾಮಿ ಊಟ ಕೊಡಿಸ್ತಾರೆ. ಈಗ ಕೈ ತೊಳೆಯೋದಕ್ಕೆ ಮಹಿ ಹೋದಾಗ ಹಿಂದೆನೆ ಗುರುಸ್ವಾಮಿ ಕೂಡ ಹೋಗ್ತಾರೆ. ಏನು ಆ ಮಕ್ಕಳನ್ನ ಸೇವ್ ಮಾಡೋದಕ್ ನೋಡ್ತಾ ಇದ್ಯಾ? ಆ ಹುಡುಗಿ 18 ಮೆಟ್ಲು ಹತ್ತೋ ಅಷ್ಟ್ರಲ್ಲಿ ಅವಳನ್ನ ಕಿಡ್ನಾಪ್ ಮಾಡ್ತೀನಿ ಅಂತ. ಇದರಿಂದ ಟ್ರಿಗರ್ ಆಗಿದ್ದ ಗುರುಸ್ವಾಮಿ ನನ್ನ ಮೀರಿ ಸಾಧ್ಯವಾದ್ರೆ ಅವ್ರನ್ನ ಮುಟ್ ನೋಡು ಅಂತ ವಾರ್ನಿಂಗ್ ಕೊಡ್ತಾರೆ. ಇದನ್ನೆಲ್ಲ ಪಿಯೂಷ್ ಕೂಡ ನೋಡ್ತಾ ಇರ್ತಾನೆ. ಗುರುಸ್ವಾಮಿ ನೀವು ನೆಕ್ಸ್ಟ್ ಲೆವೆಲ್ ಬಿಡಿ ಅಂತ. ಆದ್ರೆ ಈಗ ಊಟ ಮಾಡ್ತಿದ್ದ ಕಲ್ಲು ಮಿಸ್ಸಿಂಗ್. ಗಾಬರಿ ಆಗಿದ್ದ ಇಬ್ರು ಹುಡುಕ್ತಾ ಇದ್ದಾರೆ. ಕೊನೆಗೂ ಒಂದ್ ಕಡೆ ಸಿಗ್ತಾಳೆ. ಹೇಳ್ದೆ ಹೀಗೆಲ್ಲ ಹೋಗ್ಬೇಡ ಅಂತ ಪಿಯೂಷ್ ಬೈತಾ ಇದ್ದಾನೆ. ಗುರುಸ್ವಾಮಿ ಏನು ಅಂತ ಕೇಳ್ದಾಗ ಕಲ್ಲು ಹೇಳ್ತಾಳೆ, ಇಲ್ಲ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಶಬರಿಮಲೆಗೆ ಕನ್ನಿಸ್ವಾಮಿಗಳು ಹೋದಾಗ ಡ್ಯಾನ್ಸ್ ಮಾಡ್ತಾರಂತಲ್ಲ, ನನ್ಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಾ ಇದೆ ಅಂತ. ಅಷ್ಟೇ ತಾನೆ ಅಂತ ಒಂದು ಅಯ್ಯಪ್ಪ ಸ್ವಾಮಿ ಹಾಡು. ಎಲ್ಲ ಭಕ್ತರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಎಲ್ಲ ಆದ್ಮೇಲೆ ಬಸ್ ಅಲ್ಲಿ ಹೊರಡ್ತಾರೆ. ಸೊ ಈಗ ಶಬರಿಮಲೆ ಹತ್ರ ಬಂದಿದ್ದಾರೆ. ಬೆಟ್ಟ ಹತ್ತಿದ್ರೆ ದರ್ಶನ ಮಾಡಬಹುದು. ಅದಕ್ಕೂ ಮುಂಚೆ ಸ್ನಾನ ಮಾಡ್ಬೇಕು ಅಲ್ವಾ? ಅದಕ್ಕೆ 3 ಜನ ಸ್ನಾನ ಮಾಡ್ತಾರೆ. ಬ್ಯಾಡ್ ನ್ಯೂಸ್ ಏನಂದ್ರೆ ತುಂಬಾ ಜನ ಭಕ್ತರು ಬಂದಿರೋದ್ರಿಂದ ಇವತ್ತು ದರ್ಶನ ಮಾಡೋದಕ್ಕಾಗಲ್ಲ. ಸೊ ಇದೇ ತರನೇ ಅನೌನ್ಸ್ಮೆಂಟ್ ಬರುತ್ತೆ. ಇದ್ರ ಬಗ್ಗೆ ಹೇಳಿದಾಗ ಕಲ್ಲುಗೆ ತುಂಬಾ ಬೇಜಾರಾಗುತ್ತೆ. ಇವತ್ತೇ ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡ್ಲೇಬೇಕು ನಾನು ಅಂತ. ಸೊ ಅವಳು ಹಠ ಹಿಡಿತಾ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಗುರುಸ್ವಾಮಿ ಕಾಡ್ ದಾರಿಯಲ್ಲೇ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ಮಹಿ ಕಡೆ ಅವನು ಇವ್ರನ್ನ ಫಾಲೋ ಮಾಡ್ತಾ ಇರೋದ್ರಿಂದ ಅವರು 3 ಜನ ಕಾಡ್ ದಾರಿಯಲ್ಲೇ ಹೋಗ್ತಾ ಇರೋ ವಿಷಯನ ಮಹಿಗೆ ಕಾಲ್ ಮಾಡಿ ಹೇಳ್ತಾನೆ. ಈ ಕಡೆ ಮಹಿ ನನ್ ಕುತ್ತಿಗೆ ಪಟ್ಟಿ ಹಿಡಿದು ವಾರ್ನಿಂಗ್ ಕೊಟ್ಟ, ಅವನ್ನ ಸುಮ್ನೆ ಬಿಡಲ್ಲ ಅಂತ. ಅದಕ್ಕೆ ಅವನ್ ಕಡೆಯವನು ಹೇಳ್ತಾನೆ, ಒಂದಿಬ್ಬರನ್ನ ಕಳ್ಸಿದ್ರೆ ಸಾಕು ಅಲ್ವಾ ಅವನ್ ಕತೆ ಮುಗ್ಸೋದಕ್ಕೆ ಅಂತ. ಅದಕ್ಕೆ ಮಹಿ, ಇಲ್ಲ ಅವನ್ ಕಣ್ಣಲ್ಲಿ ಏನೋ ಶಕ್ತಿ ಇರೋದ್ನ ನೋಡದೆ, ಎಷ್ಟು ಜನ ಇದ್ದಾರೋ ಅಷ್ಟು ಜನನ ಕಳ್ಸು, ಅವನು ಜೀವಂತವಾಗಿ ಬರ್ಬಾರ್ದು ಅಂತ. ಸೊ ಲೋಕಲ್ ಅಲ್ಲಿ ಇರುವ ಎಲ್ಲ ರೌಡಿಗಳನ್ನ ಕಳಿಸ್ತಾರೆ. ಈ ಕಡೆ 3 ಜನ ಕಾಡ್ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಈ ಕಡೆ ಮಹಿ ಹಾಗೂ ರೌಡಿಗಳು ಇವ್ರನ್ನ ರೌಂಡ್ ಅಪ್ ಮಾಡ್ತಾರೆ. ಸೊ ಇವರೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಗುರುಸ್ವಾಮಿಗೂ ಗೊತ್ತಾಗಿದ್ರಿಂದ ಫೀಲ್ಡ್ ಗೆ ಇಳಿದು ಇವ್ರಿಗೆಲ್ಲ ಸರಿಯಾಗಿ ಹೊಡಿತಾರೆ. ಫೈಟ್ ನೋಡಿ ಇವರಿಬ್ರಿಗೆ ತುಂಬಾ ಖುಷಿ ಆಗುತ್ತೆ. ಇವಳಿಗೆ ಭಯ ಹೋಗಿ ಅಯ್ಯಪ್ಪ ಸ್ವಾಮಿನೇ ನಮ್ ಜೊತೆ ಇದ್ದಾರೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಇವಳು ಕಣ್ಣಿಗೆ ಅವರು ಅಯ್ಯಪ್ಪ ಸ್ವಾಮಿ ತರಾನೇ ಕಾಣಿಸ್ತಾ ಇದ್ದಾರೆ. ಬಾಣ ಬಿಟ್ಟು ರೌಡಿಗಳನ್ನ ಸಾಯಿಸ್ತಾ ಇರೋ ತರ ಎಲ್ಲ ಕಾಣಿಸ್ತಾ ಇದೆ. ಕೊನೆಗೆ ಮಹಿಗೆ ಸರಿಯಾಗಿ ಹೊಡೆದು ಅವನು ಕ್ಷಮೆ ಕೇಳೋವರೆಗೂ ಬಿಡೋದಿಲ್ಲ. ಅವನು ಕ್ಷಮೆ ಕೇಳಿದ್ಮೇಲೆ ಅವನ್ನ ಅಲ್ಲೇ ಬಿಟ್ಟು ಮತ್ತೆ 3 ಜನ ಹೊರಡುತ್ತಾರೆ. ಹೋಗೋ ದಾರಿಯಲ್ಲಿ ಕಲ್ಲು ಕಾಲಿಗೆ ಮುಳ್ಳು ಚುಚ್ಚಿಬಿಡುತ್ತೆ. ಅದನ್ನ ಈ ಗುರುಸ್ವಾಮಿನೇ ತೆಗಿತಾರೆ. ಪಿಯೂಷ್ ಹೇಳ್ತಾನೆ, ರಾಕಿ ಬಾಯ್ ದೇಹದಲ್ಲಿ ಬ್ರೂಸ್ಲಿ ಸೇರ್ಕೊಂಡ್ರೆ ಹೇಗಿರುತ್ತೋ ಅದೇ ತರನೇ ಇತ್ತು ನಿಮ್ ಫೈಟ್ ಅಂತ. ಅಷ್ಟರಲ್ಲಿ ಮತ್ತೊಂದು ಅನೌನ್ಸ್ಮೆಂಟ್. ರಾತ್ರಿ 12 ಗಂಟೆ ಆಗಿರೋದ್ರಿಂದ ಇವತ್ತು ದರ್ಶನ ಮಾಡೋದಕ್ಕಾಗಲ್ಲ, ನಾಳೆ ಬೆಳಗ್ಗೆನೆ ಭಕ್ತರು ದರ್ಶನ ಮಾಡಬಹುದು ಅಂತ. ಗುರುಸ್ವಾಮಿ ಹೇಳ್ತಾರೆ, ಇವತ್ತು ಒಂದ್ ರಾತ್ರಿ ತಾನೆ, ಬೆಳಗ್ಗೆ ದರ್ಶನ ಆಗುತ್ತೆ ಅಂತ. ಅವಳು ಕೂಡ ಒಪ್ಕೊಂಡಿದ್ರಿಂದ 3 ಜನ ಅಲ್ಲೇ ಕೂತ್ಕೊಂಡಿದ್ದಾರೆ. ಇವಳು ಕೇಳ್ತಾಳೆ, ನೀವೇ ಅಲ್ವಾ ಅಯ್ಯಪ್ಪ ಸ್ವಾಮಿ? ನನ್ಗೆ ಗೊತ್ತು, ನಾನು ನಿಮ್ನ ಕನ್ಸಲ್ಲಿ ನೋಡಿದ್ದೀನಿ ಅಂತ. ಅವಳು ಬಿಡಿಸಿದ್ದ ಡ್ರಾಯಿಂಗ್ಸ್ ಗಳನ್ನ ಗುರುಸ್ವಾಮಿಗೆ ತೋರಿಸ್ತಾಳೆ. ಅದ್ರಲ್ಲಿ ಇವ್ರ ತರಾನೇ ಚಿತ್ರಗಳನ್ನ ಬಿಡಿಸಿರ್ತಾಳೆ. ಬೆಳಗ್ಗೆ ಮಕ್ಕಳನ್ನ ಕರ್ಕೊಂಡು ಬೆಟ್ಟ ಹತ್ತಿ ಬರ್ತಾರೆ. ಇನ್ನು 18 ಮೆಟ್ಲು ಹತ್ತಿದ್ರೆ ಆಯ್ತು. ಸರಿ ಮೆಟ್ಲು ಹತ್ತಿ ಅಂತ ನೋಡಿದ್ರೆ ಇವ್ರ ಜೊತೆಗಿದ್ದ ಗುರುಸ್ವಾಮಿ ಕಾಣಿಸ್ತಾ ಇಲ್ಲ. ಸೊ ಇವ್ರಿಬ್ರಿಗೆ ತುಂಬಾನೇ ಗಾಬರಿ ಆಗುತ್ತೆ. ಪಿಯೂಷ್ ಮೆಟ್ಲು ಹತ್ತಿರ್ತಾನೆ, ಆದ್ರೆ ಇವಳು ಇನ್ನೂ ಹತ್ತಿಲ್ಲ. ಸ್ವಲ್ಪ ಭಯ ಆಗ್ತಿದೆ. ಕಣ್ಬಿಟ್ಟಾಗ ಬೇರೆ ಭಕ್ತರು ಕಾಣಿಸ್ತಾ ಇಲ್ಲ, ಇವಳು ಮಾತ್ರ ಇರೋ ತರ ಅನ್ನಿಸ್ತಾ ಇದೆ. ನಿಧಾನಕ್ಕೆ ಒಂದೊಂದೇ ಮೆಟ್ಲು ಹತ್ತಾ ಇದ್ದಾಳೆ. ಈಗ ಮತ್ತೆ ತುಂಬಾ ಜನ ಭಕ್ತರು ಇವಳ ಜೊತೆ ಇರೋ ಹಾಗೆ ಕಾಣಿಸ್ತಾ ಇದೆ. ಗುರುಸ್ವಾಮಿ ಎಲ್ಲೋದ್ರು ಅಂತ ತಿರುಗಿ ನೋಡಿದ್ರೆ ಅವರು ಅಲ್ಲೇ ಇದ್ದಾರೆ. ನಾನಿದ್ದೀನಿ, ನೀನ್ ಮೆಟ್ಲು ಹತ್ತು ಅಂತ. ಕಲ್ಲು ಖುಷಿಯಲ್ಲೇ ಮೇಲೆ ಹತ್ತಿ ಬರ್ತಾಳೆ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಇವಳಿಗೆ ತುಂಬಾ ಖುಷಿ ಆಗುತ್ತೆ. ಕಟ್ ಮಾಡಿ ಈ ಏರಿಯಾ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಪೊಲೀಸ್ ಸ್ಟೇಷನ್ ಒಳಗಡೆ ಬಂದಾಗ ಅಲ್ಲೇ ಇವರಿಬ್ರು ಊಟ ಮಾಡ್ತಾ ಇದ್ದಾರೆ. ಅಜಯ್ ಅವ್ರ ಫ್ರೆಂಡ್ಗೆ ಇನ್ಫಾರ್ಮ್ ಮಾಡಿದ್ರಿಂದ ಅವರು ಕೂಡ ಬಂದಿರ್ತಾರೆ. ಸೈನ್ ಹಾಕಿ ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಆಗ ಇವರು ಹೇಗೆ ಇಬ್ರೇ ದರ್ಶನ ಮಾಡಿದ್ರಿ ಅಂತ ಕೇಳಿದಾಗ ನಮ್ ಜೊತೆ ಅಯ್ಯಪ್ಪ ಸ್ವಾಮಿ ಇದ್ರು, ಅವರೇ ನಮ್ನ ಕರ್ಕೊಂಡು ಹೋಗಿದ್ದು ಅಂತ. ಹಾಗೇನೆ ಅಯ್ಯಪ್ಪ ಸ್ವಾಮಿನ ಮತ್ತೆ ತೋರಿಸ್ತಾರೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಇವ್ರ ನಿಜವಾದ ಹೆಸರು ಕೂಡ ಅಯ್ಯಪ್ಪ ದಾಸ್ ಅಂತ. ಇವ್ರಿಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಹೇಳ್ತಾರೆ, ಹೀಗೆ ಇಬ್ರು ಮಕ್ಕಳು ಕಾಣೆಯಾಗಿದ್ದಾರೆ ಅಂತ. ಅಂಡ್ ನೀನು ಕೂಡ ಮಾಲೆ ಹಾಕಿದ್ದೀಯಾ ಅಲ್ವಾ? ಅವ್ರನ್ನ ಏನಾದ್ರೂ ನೋಡಿದ್ರೆ ಮರೀದೆ ಕರ್ಕೊಂಡ್ ಬಂದು ಸ್ಟೇಷನ್ಗೆ ಒಪ್ಸು, ಅವ್ರ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿರ್ತಾರೆ. ಅಂಡ್ ಅವ್ರಿಬ್ರು ಫೋಟೋ ಕೂಡ ಕಳಿಸ್ತಾರೆ. ಅದೇ ಸ್ಟೇಷನ್ ನಲ್ಲೇ PC ಆಗಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಆ ಫೋಟೋ ನೋಡಿದಾಗ ಅದೇ ಹುಡುಗಿ ಬಸ್ಸಲ್ಲಿ ಹೋಗ್ತಿರೋದನ್ನ ನೋಡಿ ಬಸ್ ನಿಲ್ಸಿ ಅಂತ ಅಂದಿರ್ತಾರೆ. ಅಷ್ಟೇ ಅಲ್ಲದೆ ಕನ್ನಿಸ್ವಾಮಿಗಳನ್ನ ಕಿಡ್ನಾಪ್ ಮಾಡೋ ಗ್ಯಾಂಗ್ ಪ್ರತಿ ಸಲ ಶಬರಿಮಲೆಗೆ ಬರ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ಮೊದ್ಲೇ ಗೊತ್ತಿರುತ್ತೆ.
ನಾನು ಮಕ್ಕಳನ್ನ ಕರ್ಕೊಂಡು ಕಾಡು ದಾರಿಯಲ್ಲೇ ಹೋಗ್ತೀನಿ, ಆ ಗ್ಯಾಂಗ್ ಅವರು ಕೂಡ ಖಂಡಿತ ಫಾಲೋ ಮಾಡ್ಕೊಂಡು ಬರ್ತಾರೆ ಅಂತ ಮೊದ್ಲೇ ಇನ್ಸ್ಪೆಕ್ಟರ್ಗೆ ಹೇಳಿರ್ತಾರೆ. ಇವರು ಅವ್ರಿಗೆಲ್ಲ ಸರಿಯಾಗಿ ಹೊಡೆದ ಮೇಲೆ ಬೇರೆ ಪೊಲೀಸ್ ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಈಗ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದಾರೆ, ಯಾಕೆ ಆ ಮಕ್ಕಳನ್ನ ಕರ್ಕೊಂಡು ಸ್ಟೇಷನ್ಗೆ ಬಂದಿಲ್ಲ? ಪಾಪ ಮಕ್ಕಳು ಅಯ್ಯಪ್ಪ ದರ್ಶನ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಅದಕ್ಕೆ ಕರ್ಕೊಂಡು ಹೋದೆ ಅಂತ. ಸರಿ, ನೀನು ಪೊಲೀಸ್ ಅನ್ನೋ ವಿಷಯನ ಯಾಕೆ ಅವರಿಗೆ ಹೇಳಿಲ್ಲ? ಅವಳು ನನ್ನ ಅಯ್ಯಪ್ಪ ಸ್ವಾಮಿ ಅಂತಾನೆ ಅನ್ಕೊಂಡಿದ್ದಾಳೆ, ಹಾಗೇನೆ ಇರ್ಲಿ ಬಿಡಿ ಅಂತ. ಆಗ ಇನ್ಸ್ಪೆಕ್ಟರ್, ದೇವ್ರು ಯಾವಾಗ್ಲೂ ಅವರೇ ಬಂದು ಕಾಪಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಿಂತರ ಮನುಷ್ಯರ ರೂಪದಲ್ಲೂ ಬಂದು ಈ ರೀತಿ ಸಹಾಯ ಮಾಡ್ತಾರೆ. ನೀನೇನಾದ್ರೂ ಇಲ್ದೆ ಹೋಗಿದ್ರೆ ಆ ಹುಡುಗಿ ಕತೆ ಏನಾಗ್ತಿತ್ತು ಗೊತ್ತಾ? ಏನೇ ಇರ್ಲಿ, ಆ ಮಕ್ಕಳ ಪಾಲಿಗೆ ನೀನು ಸೂಪರ್ ಹೀರೋ ಆಗ್ಬಿಟ್ಟೆ ಅಂತ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.